ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀಮತಿ ಸೌಭಾಗ್ಯ ಮತ್ತು ಶ್ರೀ ಮಂಜುನಾಥ್ ಅವರ ಜ್ಯೇಷ್ಠ ಪುತ್ರ ಶ್ರೇಯಸ್ ಮಂಜುನಾಥ್ ಅವರ ವಿವಾಹವು ದಾಮಿನಿ ಎಸ್ ರಂಗನಾಥ್ ಜೊತೆ ನಡೆಯುತ್ತಿದೆ. ಇಂದಿನ ವಿಡಿಯೋದಲ್ಲಿ ವರನ ಮನೆಯಲ್ಲಿ ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ, ಹಿರಿಯರ ಪೂಜೆ, ಚಪ್ಪರ ಪೂಜೆ ಹಾಗೂ ವರ ಕಲ್ಯಾಣ ಮಂಟಪಕ್ಕೆ ಹೊರಡೋ ವಿಡಿಯೋ ಎಲ್ಲ ನೋಡಿದ್ರಲ್ಲ. ಸೊ ಇವತ್ತು ಅವರ ರಿಸೆಪ್ಷನ್ ವಿಡಿಯೋನ ತೋರಿಸ್ತಾ ಇದ್ದೀವಿ. ಇವರ ವಿವಾಹ ಮಹೋತ್ಸವವು ಶ್ರೀ ವೆಂಕಟಮ್ಮ ರಾಮಯ್ಯ ಕಲ್ಯಾಣ ಸೌಧದಲ್ಲಿ ನಡೆಯಿತು. MS ರಾಮಯ್ಯ ರಸ್ತೆ, ಗೋಕುಲ, ಬೆಂಗಳೂರು. ಇಲ್ಲಿ ಶ್ರೇಯಸ್ ಮಂಜುನಾಥ್ ಅವರ ವಿವಾಹವು ದಾಮಿನಿ ಎಸ್ ರಂಗನಾಥ್ ಅವರ ಜೊತೆ ನಡೆಯುತ್ತಿದೆ. ದಿನಾಂಕ 20 ಜನವರಿ 2026 ಮಂಗಳವಾರ ಸಂಜೆ 6:30ಕ್ಕೆ ರಿಸೆಪ್ಷನ್ ಇತ್ತು. ಸೊ ನಾವು ಎಲ್ಲ ಹೋಗಿದ್ವಿ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಪಕ್ಕದ ಮನೆ ಫ್ಯಾಮಿಲಿ ಕೂಡ ನಾವು ಒಟ್ಟಿಗೆ ಒಂದೇ ಕಾರಲ್ಲಿ ಅವರ ರಿಸೆಪ್ಷನ್ ಫಂಕ್ಷನ್ಗೆ ಹೋಗಿದ್ವಿ. ಸೊ ಗೌರಿ, ಮಂಜು, ಗಣೇಶ, ರಾಮಕೃಷ್ಣ, ಶ್ರೀಮತಿ ಪದ್ಮ ಮತ್ತು ಅವರ ಸೊಸೆ ಶ್ರೀಮತಿ ಶ್ರುತಿ ಮತ್ತು ಅವರ ಮಗ. ಸೊ ನಾವು 7 ಜನನು ಒಂದೇ ಕಾರಲ್ಲಿ ಹೋಗಿದ್ವಿ. ಸೊ ಮೊದಲು ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಸೊ ಪ್ಯೂರ್ ಎಳ್ನೀರಿನ ಡ್ರಿಂಕ್ಸು. ಸೊ ಗೌರಿ ಡ್ರಿಂಕ್ಸ್ ಕುಡಿತಾ ಇದ್ದಾರೆ, ಮತ್ತು ಸ್ನ್ಯಾಕ್ಸ್ ಕೂಡ ಇತ್ತು. ನಾವೆಲ್ಲರೂ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ನ ತಿಂದು ಸೊ ಒಳಗಡೆ ಹೋದ್ವಿ. ಸೊ ಒಳಗಡೆ ಎಲ್ಲ ಅವ್ರ ಫ್ರೆಂಡ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬಂದಿದ್ದು. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ರು ನೋಡಿ. ಹುಡುಗನ ತಂದೆ ತಾಯಿ ಇವರು ಶ್ರೀಮತಿ ಸೌಭಾಗ್ಯ ಮಂಜುನಾಥ್ ಅವರು. ಸೊ ಹುಡುಗ ಹುಡುಗಿ ಸೊ ನೋಡಿದ್ರಲ್ಲ. ಸೊ ರಿಸೆಪ್ಷನ್ ಫಂಕ್ಷನ್ ನಡೀತಿದೆ. ನಾವು ಸಹ ಹೋಗ್ತಾ ಇದ್ವಿ. ಸೊ ಅಲ್ಲಿ ಫೋಟೋಗ್ರಾಫರ್ಗೆ ವಿಡಿಯೋ ತೆಗೀರಿ ಅಂತ ಹೇಳಿದ್ವು. ಸೊ ಅವರು ಫೋಟೋ ತೆಗ್ಬಿಟ್ರು. ಸೊ ಫೋಟೋನೇ ಹಾಕಿದ್ದೀನಿ. ಸೊ ನೋಡಿ. ಸೊ ಆದಮೇಲೆ ಪಾರ್ಟಿ ಇತ್ತು. ಸೊ ಕೆಳಗಡೆ ಪಾನಿಪುರಿ, ಐಸ್ ಕ್ರೀಮು ಮತ್ತು ಬೀಡ, ಫ್ರೂಟ್ಸ್ ಇತ್ತು. ಸೊ ನಾವು ಮೊದಲಿಗೆ ಪಾನಿಪುರಿ, ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಪಾನಿಪುರಿ, ಮಸಾಲೆ ಪುರಿ ತಿಂತಿದ್ದೀವಿ. ಸೊ ಎಲ್ಲರಿಗೂ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ನನಗಂತೂ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಸೊ ನಾವೆಲ್ಲ ಮೊದಲಿಗೆ ಪಾನಿಪುರಿ ತಿಂದ್ವಿ. ಸೊ ಏನೇನು ತಿಂದಿದ್ದೀವಿ ಅದು ಕೂಡ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ಎಲ್ಲರೂ ಎಂಜಾಯ್ ಮಾಡ್ಕೋತಾ ಮಾತಾಡ್ತಾ. ಗೌರಿ ಫಸ್ಟು ಮಸಾಲೆ ಪುರಿ ತಿಂದರು, ನಾನು ಪಾನಿಪುರಿ ತಿಂದೆ. ಎಲ್ಲ ಫ್ರೂಟ್ಸ್ ಸಿಕ್ಕಿದ್ದಾರೆ. ಸೊ ನಾವಿನ್ನೂ ಊಟ ಮಾಡಿರಲಿಲ್ವಲ್ಲ. ಸೊ ಮೊದಲು ಪಾನಿಪುರಿ ತಿಂದ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಫ್ರೂಟ್ಸು, ಐಸ್ ಕ್ರೀಮ್ ಎಲ್ಲ ತಿನ್ನೋಣ ಅಂದ್ಕೊಂಡ್ವಿ. ಸೊ ಪಾನಿಪುರಿ ತಿಂತಿದ್ದೀವಿ ಇವಾಗ. ಸೊ ಅವ್ರ ಮನೆಗೆ ಅವರ ಫಂಕ್ಷನ್ಗೆ ಬಂದಿರೋರೆಲ್ಲ ಸೊ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಗಣೇಶ ಕೂಡ ಮಸಾಲೆ ಪುರಿ ತಿಂತಾವನೆ. ಸೊ ಇಷ್ಟೊತ್ತು ವಿಡಿಯೋ ತೆಗಿತಿದ್ದ. ಸೊ ನೋಡಿ, ಗೌರಿ ಅವರು ಮತ್ತು ಪದ್ಮ ಅವರೀಗ ಪಾನಿಪುರಿ ತಿನ್ನಕ್ಕೆ ಹೋದರು. ನೋಡಿ, ಗೌರಿ ಪಾನಿಪುರಿ ತಿಂತಾಳೆ ನೋಡ್ಸ್ಕೊಂಡು. ಯಾರಿಗೆಲ್ಲ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಯಾರು ಫಂಕ್ಷನ್ಗೆ ಹೋದಾಗ ಪಾನಿಪುರಿ ಇಕ್ಕಿದ್ರೆ ತುಂಬಾ, ಯಾರು ಎಷ್ಟು ತಿಂತೀರಾ? ನಾವಂತೂ 2 ಪ್ಲೇಟ್ ಪಾನಿಪುರಿ ಅಂತೂ ತಿಂದ. ಮಸಾಲೆ ಪುರಿ ಮಾತ್ರ 1 ಪ್ಲೇಟು. ಸೊ ಇವಾಗ ಡಿನ್ನರ್ ಕೊಡ್ತಿದ್ದೀವಿ. ಸೊ ನೋಡಿ, ಡಿನ್ನರ್ಗೆ ಏನೆಲ್ಲ ಐಟಮ್ಸ್ ಎಲ್ಲ ಇದೆ ಅಂತ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಸೊ ನಾವು ಊಟ ಮಾಡಿದ್ವಿ. ನೋಡಿ, ಗಣೇಶ, ರಾಮಕೃಷ್ಣ, ಆರ್ಟ್ ಶೇಪಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿದೆಯಲ್ಲ, ಆರ್ಟ್ ಶೇಪು. ಪಲಾವು, ಅನ್ನ, ಸಾರು ಎಲ್ಲ ಊಟ ಮಾಡಿದ್ವಿ. ತುಂಬಾ ರುಚಿಯಾಗಿತ್ತು. ಸೊ ಊಟ ಎಲ್ಲ ಮುಗಿದ್ಮೇಲೆ ಈಗ ಮತ್ತೆ ಪಾನಿಪುರಿ ಹಣ್ಣುಗಳೆಲ್ಲ ಇಕ್ಕಿದ್ರಲ್ಲ ಅಲ್ಲಿಗೆ ಬಂದ್ವಿ.
ಈಗ ಅನ್ನ ತಿಂತಾಯಿದ್ದೀವಿ. ಸೊ ಫಂಕ್ಷನ್ಗೆ ಬಂದವರು ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿದ್ವಿ, ನಮ್ಗೆ ಪರಿಚಯ ಇರೋ ಜೊತೆ. ಕೆಲವರೆಲ್ಲ ಮೊದಲು ಮನೆ ತಾವಿದ್ರು, ಈಗ ಬೇರೆ ಕಡೆ ಇದ್ರಲ್ಲ ಅವರೆಲ್ಲ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ. ನೋಡಿ ಗೌರಿ ಫ್ರೂಟ್ ತಿಂತಾವಳೆ. ಸೊ ಹಣ್ಣು ಅಂದರೆ ನಿಮಗೆ ಯಾವ ಹಣ್ಣು ಇಷ್ಟ? ನಮಗಂತೂ ಎಲ್ಲ ರೀತಿ ಹಣ್ಣುಗಳು ಇಷ್ಟ, ಅದರಲ್ಲೂ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನಿಮಗೆಲ್ಲ ಯಾವ ಹಣ್ಣು ಇಷ್ಟ ಅಂತ ತಿಳಿಸಿ. ಕಲ್ಲಂಗಡಿ ಹಣ್ಣು, ಪಪ್ಪಾಯದ ಹಣ್ಣು, ಪೈನಾಪಲ್ಲು, ಚೇಪೆಕಾಯಿ, ಬಾಳೆಹಣ್ಣು ಹಾಗೂ ಆಪಲ್ಲು, ಈ ಫ್ರೂಟ್ಸ್ ಎಲ್ಲ ಇಕ್ಕಿದ್ರು. ಮದುವೆಗೆ ಬಂದಿರೋ ರಿಲೇಟಿವ್ ಫ್ರೆಂಡ್ಸ್ ಎಲ್ಲ ಸೊ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮಾತಾಡ್ಕೊಂಡು, ಸೊ ಬಂದಿರ್ತಾರಲ್ಲ ಅವ್ರ ಪರಿಚಯ ಜೊತೆ ಎಲ್ಲ ಕಷ್ಟ ಸುಖ ಹಂಚ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಇಬ್ಬರು ಐಸ್ ಕ್ರೀಮ್ ತಿಂತಾರೆ. ನೋಡಿ ಗಣೇಶ ರಾಮಕೃಷ್ಣ. ಐಸ್ ಕ್ರೀಮ್ ಅಂದರೆ ನನಗೂ ಕೂಡ ತುಂಬಾ ಇಷ್ಟ. ಎಷ್ಟೇ ಕೋಲ್ಡ್ ಇಲ್ಲಿ ಐಸ್ ಕ್ರೀಮ್ ತಿಂತೀನಿ. ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು. ಸೊ ಅಲ್ಲಿ ಡೆಕೋರೇಷನ್ ಕೂಡ ಮಾಡಿದರು. ಸೊ ನಾನು ಗೌರಿ ಹುಡುಗ ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೋಡಿ ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ ಕಲ್ಯಾಣ ಮಂಟಪ ದೊಡ್ಡದಾಗಿ. ಸೊ ಇಲ್ಲಿ ಫ್ಲವರ್ ಡೆಕೋರೇಷನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಇಲ್ಲಿ ನಾನು ಗೌರಿ ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿ ಫ್ಲವರ್ಸ್ ಡೆಕೋರೇಷನ್. ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಎಲ್ಲ ಲೈಟ್ ಡೆಕೋರೇಷನ್ ಎಲ್ಲ. ಸೊ ಹೊರಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಡ್ರಿಂಕ್ಸು ಸ್ನ್ಯಾಕ್ಸ್ ತಿಂದ್ವಿ. ಎಣ್ಣೆ ಡ್ರಿಂಕ್ಸು ತುಂಬಾ ಚೆನ್ನಾಗಿತ್ತಲ್ಲ. ಸೊ ಮತ್ತೊಂದು ಸಲ ಡ್ರಿಂಕ್ಸ್ ಮಾಡಿದ್ವಿ. ಸೊ ದೂರ ಇದ್ದರಿಂದ ಬೇಗನೆ ಹೋಗಿ, ಸೊ ನಾವು ಬೇಗನೆ ಹೊರಟು ಮನೆ ಕಡೆ. ಸೊ ಅದಕ್ಕಿಂತ ಮುಂಚೆ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದೀವಿ. ನೋಡಿ ಗೌರಿ ಕೂಡ ಎಳ್ನೀರು ಡ್ರಿಂಕ್ಸ್ ಮಾಡ್ತಿದ್ಲು. ಸೊ ಹೊರಗಡೆ ಕೂಡ ತುಂಬಾ ಚೆನ್ನಾಗಿ ಫ್ಲವರ್ ಡೆಕೋರೇಷನು ಲೈಟ್ ಡೆಕೋರೇಷನ್ ಎಲ್ಲ ಇತ್ತು. ಸೊ ಇಷ್ಟುವರೆಗೂ ನಮ್ಮ ಈ ಚಾನಲ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ. ಓದುವವರನ್ನು ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.